ನಮಸ್ಕಾರ ಬಂಧುಗಳೇ ಹಾಗೂ ಮಿತ್ರರೇ, ಇವತ್ತಿನ ದಿವಸ ಮಹಾನ್ ದೇಶಭಕ್ತ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಅನೇಕ ಮಹಾನ್ ಯೋಧರಿದ್ದಾರೆ. ಅವರಲ್ಲಿ ಕರ್ನಾಟಕದ ಹೆಮ್ಮೆಯ ಹೋರಾಟಗಾರರಲ್ಲಿ ಒಬ್ಬರು ಸಂಗೊಳ್ಳಿ ರಾಯಣ್ಣ. ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿದ್ದು, ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿ ದೇಶಭಕ್ತಿಗೆ ಮಾದರಿಯಾದರು. ರಾಯಣ್ಣ 18ನೇ ಶತಮಾನದಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ 1798 ಆಗಸ್ಟ್ 15 ರಂದು ಜನಿಸಿದರು. ರಾಯಣ್ಣನಿಗೆ ಬಾಲ್ಯದಿಂದಲೇ ದೇಶಭಕ್ತಿ ಅವರ ಮನಸ್ಸಿನಲ್ಲಿ ಬೆರೂರಿತ್ತು. ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸೇನೆಯಲ್ಲಿ ಮುಖ್ಯ ಸೇನಾಧಿಪತಿಯಾಗಿದ್ದನು. ರಾಣಿ ಚೆನ್ನಮ್ಮ ಬಂಧನದ ನಂತರವೂ ರಾಯಣ್ಣ ಹೋರಾಟ ನಿಲ್ಲಿಸಲಿಲ್ಲ. ಗೆರಿಲ್ಲಾ ಯುದ್ಧದಲ್ಲಿ ಹೋರಾಟ ಮುಂದುವರಿಸಿದರು. ಕೊನೆಗೆ ದ್ರೋಹದಿಂದ ರಾಯಣ್ಣನನ್ನು ಸಂಬಂಧಿ ಲಕ್ಷ್ಮಣನ ಸಹಾಯದಿಂದ ಬಂಧಿಸಿದರು. ಕರ್ನಾಟಕದ ಹಲವಾರು ಸ್ಥಳಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗಳನ್ನು ನಿರ್ಮಿಸಲಾಗಿದೆ. ರಾಯಣ್ಣನ ಜೀವನ ಕಥೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತದೆ. ಕೊನೆಯದಾಗಿ ಹೇಳಬೇಕೆಂದರೆ, ರಾಯಣ್ಣನ ಜೀವನವು ನಮಗೆ ದೇಶಕ್ಕಾಗಿ ಬದುಕುವ ಮತ್ತು ತ್ಯಾಗವು ಮಾಡುವ ಪಾಠ ಕಲಿಸುತ್ತದೆ. ದೇಶಕ್ಕಾಗಿ ಹೋರಾಡುವುದು ಮಹಾನ್ ಕರ್ತವ್ಯ ಎಂಬ ಸಂದೇಶವನ್ನು ರಾಯಣ್ಣ ತನ್ನ ಜೀವನದ ಮೂಲಕ ತೋರಿಸಿದ್ದಾರೆ. ರಾಯಣ್ಣ ಹಾಗೂ ರಾಣಿ ಚೆನ್ನಮ್ಮ ಇವರಿಬ್ಬರ ಶೌರ್ಯವನ್ನು ಜಾನಪದ ಅಥವಾ ಲಾವಣಿ ಗೀತೆಗಳಲ್ಲಿ ಇಂದಿಗೂ ಕಾಣಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಂಧುಗಳೇ, ಮತ್ತು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.